ಎವ್ರಿವನ್, ಇವತ್ತು ನಾವು ಜುಡಿಯೋ ಹಾಲ್ ಮಾಡ್ತಾ ಇದೀವಿ. ನಾನು ಜುಡಿಯೋಯಿಂದ ತುಂಬ ಪರ್ಚೇಸ್ ಮಾಡಿದ್ದೀನಿ ಐಟಮ್ಸ್, ಜ್ಯುವೆಲ್ರಿ, ಮೇಕಪ್, ಸ್ಕಿನ್ ಕೇರ್. ಸೊ ನಿಮಗೆ ಅದನ್ನೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಸೊ ಫಸ್ಟ್ ಜ್ಯುವೆಲ್ರಿ ಜೊತೆಗೆ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಇಯರಿಂಗ್ಸ್ ಈ ಸೆಟ್ ತಗೊಂಡೆ. ಅಲ್ಲಿ ಸೆಟ್ ಇಯರಿಂಗ್ಸ್ ತುಂಬ ಸಿಗ್ತವೆ. ಫಸ್ಟ್ ಒನ್ ಇದು. ಇಲ್ಲಿ ಈ ಸೈಡ್ ಪಿಯರ್ಸಿಂಗ್ಸ್ಗೆ ಚಿಕ್ಕದಾಗಿ ಹಾಕೊಳಕ್ಕೆ ಓಲೆ ಇದಾವೆ, ಮತ್ತೆ 2 ಹೂಪ್ಸ್, ಒಂದು ಹಿಂಗ್ ಬ್ರೇಡ್ ಸ್ಟೈಲ್ ಅಲ್ಲಿ ಇದೆ, ಮತ್ತೆ ಇನ್ನೊಂದು ಸ್ಟಾರ್ಸ್ ಆಗಿದೆ, ಮತ್ತೆ ರಿಬನ್, ಹಾರ್ಟ್, ಮತ್ತೆ ಒಂದು ನಾರ್ಮಲ್ ಡೈಮಂಡ್ ಸ್ಟಡ್ಸ್ ಆ ಥರ ಇದಾವೆ. ಇಲ್ಲಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಪೇರ್ ಮಾಡೋದಕ್ಕೆ. ಮತ್ತೆ ಇದ್ರದ್ದು ಪ್ರೈಸ್ 149. ತುಂಬಾ ಅಫೋರ್ಡಬಲ್ ಪೀಸಸ್ ಸಿಗ್ತಾವಲ್ಲಿ. ಮತ್ತೆ ಗೋಲ್ಡ್ ಜ್ಯುವೆಲ್ರಿ ಜಾಸ್ತಿ ಸಿಗುತ್ತೆ ಅಲ್ಲಿ ಸಿಲ್ವರ್ಗಿಂತ. ಸೊ ನೆಕ್ಸ್ಟ್ ಇನ್ನೊಂದು ಇಯರಿಂಗ್ ಸೆಟ್. ಇದನ್ನು ಸೈಡ್ ಪಿಯರ್ಸಿಂಗ್ಸ್ ಇದೆ, ನೋಡ್ತಿರ್ಬೋದು. ತುಂಬಾ ಚಿಕ್ಕದಾಗಿದ್ದಾವೆ, ಅದು ತುಂಬಾ ಕ್ಯೂಟ್ ಆಗಿ ಮತ್ತೆ ಸ್ಟೈಲಿಶ್ ಆಗಿದ್ದಾವೆ. ಇದ್ರದ್ದು ಪ್ರೈಸ್ 99. ಮತ್ತೆ ಅವರು ಇಯರಿಂಗ್ಸ್ ಹಿಂದ್ಗಡೆ ಇಲ್ಲಿ ಈ ತರ ಪ್ಲಾಸ್ಟಿಕ್ ಕವರಿಂಗ್ ಕೊಟ್ಟಿದ್ದಾರೆ. ಅದೇನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಆದ್ರೆ ನನ್ಗನ್ಸೋ ಪ್ರಕಾರ ಇಲ್ಲಿ ಚಿಕ್ಕದಾಗಿ ಪಿಯರ್ಸಿಂಗ್ ಮಾಡಿದಾಗ ಈ ತರ ದೊಡ್ಡದಾಗ ಹಾಕಕ್ಕಾಗಲ್ವಲ್ಲ, ಸೊ ಅದಕ್ಕೆ ಕೊಟ್ಟಿದ್ದಾರೆ ಅನ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ನನ್ನ ಪರ್ಸನಲ್ ಫೇವ್ರೆಟ್, ಈ ಕಿವಿಯೋಲೆ. ಇದು ನೋಡ್ತಿರ್ಬೋದು, ಹಾರ್ಟ್ ಶೇಪ್, ಮತ್ತೆ ಇಲ್ಲಿ ಪರ್ಲ್ ಡ್ರಾಪ್. ಈ ಪರ್ಲ್ ತುಂಬಾ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ. ಇದು ಎವ್ರಿ ಡೇ ವೇರ್ ತುಂಬಾ ಚೆನ್ನಾಗಿದೆ. ಸೊ ಇನ್ಮೇಲಿಂದ ನಾನು ಇದನ್ನೇ ಹಾಕೊಳ್ಳೋಣ ಅಂತ ಇದ್ದೀನಿ. ತುಂಬಾ ಇಷ್ಟ ಆಯ್ತು ನನಗಿದು. ಮತ್ತೆ ನೆಕ್ಸ್ಟ್ ರಿಂಗ್ಸ್. ಆಮೇಲೆ ಇದು ಹೇಳೋದಾಗ್ತದೆ, ಸಾರಿ, ಇದು ತುಂಬಾ ಕಮ್ಮಿ ಇದೆ. 49 ರುಪೀಸ್, ಸಾರಿ. ಅದೇ ನಂಗೆ ತುಂಬಾ ಇಷ್ಟ. ಮತ್ತೆ ಈ ವಿಯರ್ಡ್ ರಿಂಗ್ಸ್, ಇವನು 99. ಕಪಲ್ ರಿಂಗ್ಸ್, ಬೆಸ್ಟ್ ಫ್ರೆಂಡ್ ರಿಂಗ್ಸ್, ನೀವೇನಾರು ಅನ್ಕೋಬಹುದು. ಆದ್ರೆ ಇದ್ರಲ್ಲಿ ಒಂದು ಗೋಲ್ಡ್ ಮತ್ತೆ ಇನ್ನೊಂದು ಸಿಲ್ವರ್ ಇದೆ. ಇಲ್ಲಿ ಈ ಸಿಲ್ವರ್ ಹಿಂಗ್ ಶೇಪ್ ಇದೆ, ಒಂಥರ ಈ ಬಾಕ್ಸ್ ತರ ಶೇಪ್ ಇದೆ. ಮತ್ತೆ ಇಲ್ಲಿ ಮೇಲ್ಗಡೆ ಒಂದು ಪುಟಾಣಿ ಪರ್ಲ್ ಇದೆ ಈ ತರ. ಮತ್ತೆ ಗೋಲ್ಡ್ ನನ್ನ ಪರ್ಸನಲ್ ಫೇವ್ರೆಟ್, ಟೈನಿ ಹಾರ್ಟ್ಸ್ ಇದೆ. ಫುಲ್ ರಿಂಗ್ ತುಂಬಾ ಹಾರ್ಟ್ಸ್ ಇದೆ. ಈ ತರ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ನೆಕ್ಸ್ಟ್ ಇನ್ನೊಂದು ರಿಂಗ್ ಸೆಟ್. ಸೊ ಆಲ್ಮೋಸ್ಟ್ ಎಲ್ಲ ರಿಂಗ್ಸ್ 99 ರುಪೀಸ್ಗೆ ನಾನು ತಂದಿರೋದು. ಮತ್ತೆ ನೆಕ್ಸ್ಟ್ ರಿಂಗ್ ಸೆಟ್ ಇಲ್ಲಿ ಎಲ್ಲ ತೆಗೆದ್ಬಿಟ್ಟಿದ್ದೀನಿ, ಇಟ್ಕೊಂಡಿದ್ದೀನಿ. ಸೊ 1 by 1 ತೋರಿಸ್ತೀನಿ. ಇದು ಫಸ್ಟ್ ಒನ್. ಇದರಲ್ಲಿ ಎಲ್ಲ ಡೈಮಂಡ್ಸ್ ಮತ್ತೆ ಸಪ್ರೇಟ್ ಆಗಿ ಒಂದು ಸ್ವಲ್ಪ ಗೋಲ್ಡ್, ಒಂದು ಸ್ವಲ್ಪ ಡೈಮಂಡ್ ಆ ಥರ ಇದೆ. ಮತ್ತೆ ಇದು ಒಂದು ನಾರ್ಮಲ್ ಬೇಸಿಕ್ ಸಿಂಗಲ್ ಡೈಮಂಡ್ ಇರೋ ರಿಂಗ್. ಮತ್ತೆ ಇದು ನನಗೆ ತುಂಬಾ ಇಷ್ಟ, ಬಟರ್ಫ್ಲೈ ಡಿಸೈನ್ ಇರುವಂಥ ರಿಂಗ್. ತುಂಬಾ ಸಿಂಪಲ್ ಆಗಿದೆ ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು ನನ್ನ ಮೋಸ್ಟ್ ಫೇವ್ರೆಟ್ ರಿಂಗ್. ಈ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಹಿಂಗೆ ಎಕ್ಸ್ಪ್ಲೇನ್ ಮಾಡೋದು ನನಗೆ ಗೊತ್ತಿಲ್ಲ, ಅದು ತುಂಬ ಚೆನ್ನಾಗಿದೆ. ಈ ಥರ ಒಂದು ಮಧ್ಯದಲ್ಲಿ ಲೂಪ್ ಬಂದು ಸೈಡಲ್ಲಿ ಒಂದು ಗೋಲ್ಡ್ ಡಾಟ್ ಮತ್ತೆ ಆ ಥರ ಬಂದು ಇದೆ. ಇದು ತುಂಬ ಇಷ್ಟ ಆಯಿತು. ಮತ್ತೆ ಇನ್ನೂ ಒಂದು ಗೋಲ್ಡ್ ರಿಂಗ್ ಸೆಟ್ ಇದೆ ನನ್ನ ಹತ್ರ. ಇದು ಸೇಮ್ ಲಾಸ್ಟ್ ಪೀಸಲ್ಲಿ ಇದ್ದಂಗೆ, ಆದರೆ ಇಲ್ಲಿರೋ ಡೈಮಂಡ್ ಒಂದು ಸ್ವಲ್ಪ ಚಿಕ್ಕದಾಗಿದೆ ಅದಕ್ಕಿಂತ ಕಂಪೇರ್ ಮಾಡಿದ್ರೆ. ಸೊ ನಿಮ್ಗೆ ಸಿಂಪಲ್ ಆಗಿ ಒಂದು ಚಿಕ್ಕದಾಗಿರೋ ಡೈಮಂಡ್ ಬೇಕಾದ್ರೆ ಅದು ತಗೋಬಹುದು. ಸೊ ಇದು ನೋಡ್ತಾ ಇರ್ಬೋದು, ಇದು ಸಿಂಪಲ್ ಆಗಿ ಚೆನ್ನಾಗಿದೆ. ಮತ್ತೆ ಇದು ಬೆಳಗ್ಗೆ ಅರ್ಧಕ್ಕೆ ರಿಂಗ್ ಹಾಕೋತಾರಲ್ಲ, ಅದು ಒಂದು ಟ್ರೆಂಡ್ ಇತ್ತು. ಸೊ ಆ ಥರ ಹಾಕೊಳಂಗಿದೆ, ಇದು ತುಂಬ ಚೆನ್ನಾಗಿದೆ. ಮತ್ತೆ ಈ ಸ್ಟಾರ್ ಮತ್ತೆ ಸೈಡಲ್ಲಿ ಒಂದು ಸ್ಮಾಲ್ ಡೈಮಂಡ್ ಇದೆ, ತುಂಬ ಚೆನ್ನಾಗಿದೆ ಇದನ್ನು. ಮತ್ತೆ ಇದು ಲಾಸ್ಟ್ ಪೀಸ್ ಸಿಮಿಲರ್ ಆಗಿದೆ, ನೋಡ್ತಿರ್ಬೋದು. ಇದೆಲ್ಲ ಕಂಟಿನ್ಯೂಸ್ ಆಗಿ ಡೈಮಂಡ್ಸ್ ಇದಾವೆ. ಮತ್ತೆ ಇದು ಒಂದು ಸ್ವಲ್ಪ ಯುನೀಕ್ ಪೀಸ್ ಅಂತಾನೆ ಹೇಳ್ಬೋದು. ಈ ರಿಂಗಲ್ಲಿ ಹಿಂಗೆ ಫ್ರೀ ಆಗಿದಾವೆ. ಒಂದು ಕ್ಲಾಮ್ ಶೆಲ್ ಮತ್ತೊಂದು ಪರ್ಲ್. ನಾನು ಈ ಸರಿ ತಂದಿರೋ ಜ್ಯುವೆಲ್ರಿ ತುಂಬಾ ಸಿ ಮತ್ತೆ ಬೀಚ್ ವೈಬ್ ಅಲ್ಲಿರೋಂಥವು. ಸೊ ಆ ಥರ ಪೀಸಸ್ ತುಂಬಾ ತೋರಿಸ್ತೀನಿ ನಿಮಗೆ. ಮತ್ತೆ ನೆಕ್ಸ್ಟ್ ಸಿಲ್ವರ್ ರಿಂಗ್ಸ್. ನನ್ನಲ್ಲಿ ತುಂಬಾ ಸಿಲ್ವರ್ ಜ್ಯುವೆಲ್ರಿ ಇದೆ. ಸೊ ನಾನೆಲ್ಲ ಗೋಲ್ಡ್ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ರೆ ಜಾಸ್ತಿ. ಅದೇ ಜುಡಿಯೋನಲ್ಲಿ ತುಂಬಾ ಗೋಲ್ಡ್ ಜ್ಯುವೆಲ್ರಿನೇ ಇರೋದು ಸಿಲ್ವರ್ಗಿಂತ. ಆದರೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದಾವೆ. ಫಸ್ಟ್ ರಿಂಗ್ ಈ ತರ 3 ಸ್ಟಡೆಡ್ ಡೈಮಂಡ್ಸ್ ಇದಾವೆ. ಮತ್ತೆ ಇನ್ನೊಂದು ಸಿಮಿಲರ್ ಡಿಸೈನ್, ಆದರೆ ಫುಲ್ ಅರ್ಧ ರಿಂಗ್ ಆ ಥರನೇ ಇದೆ. ಡೈಮಂಡ್ಸ್ ತುಂಬ ಇದೆ. ಮತ್ತೆ ಈ ರಿಂಗ್ ಒಂದು ರೈನ್ ಡ್ರಾಪ್ ಶೇಪ್ ಇದೆ, ಹಾಗೂ ಸೈಡಲ್ಲಿ 2 ಡೈಮಂಡ್ಸು. ನಿಜವಾದ ಡೈಮಂಡ್ ರಿಂಗ್ಸ್ ಡಿಸೈನ್ಸ್ ಇರುತ್ತಲ್ಲ ಆ ಥರ ಇದೆ ಇದು. ಮತ್ತು ನನ್ನ ಫೇವ್ರೆಟ್ ಈ ಬೋ ಇರೋಂಥ ರಿಂಗ್ ತುಂಬ ಕ್ಯೂಟ್ ಆಗಿದೆ. ಮತ್ತೆ ನೆಕ್ಸ್ಟ್ ಆ್ಯಂಕ್ಲೆಟ್ಸ್ ತುಂಬ ಸಿಗುತ್ತೆ. ನನಗೆ ಈ ಬೀಚ್ ಇನ್ಸ್ಪೈರ್ಡ್ ಇಷ್ಟ ಆಯಿತು. ಈ ಥರ ಇದು 2 ಸಪ್ರೇಟ್ ಪೀಸಸ್ ಆಗಿ ಬರುತ್ತೆ. ಸೊ
ನೋಡ್ತಾ ಇರ್ಬೋದು. ಫಸ್ಟ್ ಒನ್ ಒಂದು ಸ್ಟಾರ್ ಫಿಶ್ ಮತ್ತೊಂದು ಪರ್ಲ್ ಇದೆ, ಮತ್ತು ಈ ತರ ಡಿಸೈನ್ ಇದೆ ಇಲ್ಲಿ ಸುತ್ತ, ಈ ತರ ಸಿಲ್ವರ್. ಮತ್ತೆ ಇನ್ನೊಂದು ಸಿಂಪಲ್ ಪೀಸ್ ಇದು, ಇದೊಂದು ಚೈನ್ ಮತ್ತೆ ಪರ್ಲ್ಸ್ ಇದೆ. ಮತ್ತೆ ಇಲ್ಲಿ ಚೈನ್ ಕೊಟ್ಟಿದ್ದಾರೆ ಸೈಡ್ ಅಲ್ಲಿ, ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕೆ ನಿನ್ನ ಕಾಲ್ ಸೈಜ್ ತಕ್ಕಂಗೆ, ಮತ್ತೆ ನಿಮ್ಗೆ ಹಿಂಗೆ ಕಂಫರ್ಟಬಲ್ ಇದೆ. ಮತ್ತೆ ಇದು 99 ಹೇಳೋದಲ್ಲ, ತುಂಬಾ ಅಫೋರ್ಡಬಲ್ ಆಗಿ ಜ್ಯುವೆಲ್ರಿ ಸಿಕ್ತಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ಮತ್ತೆ ಲಾಸ್ಟ್ ಒಂದು ಮಿಸ್ ಔಟ್ ಮಾಡ್ಬಿಟ್ಟೆ, ಈ ಬ್ರೇಸ್ಲೆಟ್ ಇದು ತುಂಬಾ ಚೆನ್ನಾಗಿದೆ. ಗೋಲ್ಡ್ ಬ್ರೇಸ್ಲೆಟ್, ಒಂದ್ ಸ್ವಲ್ಪ ಲೂಸ್ ಇದೆ ಆದ್ರೆ ತುಂಬಾ ಕ್ಯೂಟ್ ಆಗಿದೆ ನೋಡೋಕ್ಕೆ. ಇಲ್ಲಿ ಒಂದು ಕ್ಲಾಮ್ ಶೆಲ್ ಮೇಲೆ ಮತ್ತು ಪರ್ಲ್, ಮತ್ತೆ ಒಂದು ಸೀ ಶೆಲ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಈಗ ತುಂಬಾ ಇಷ್ಟಪಟ್ಟು ತಗೊಂಡೆ. ಮತ್ತೆ ನೆಕ್ಸ್ಟ್ ಮೂವಿಂಗ್ ಆನ್ ಟು ಸ್ಕಿನ್ ಕೇರ್ ಅಲ್ಲಿ ಫಸ್ಟ್ ಸ್ಟೆಪ್ ಏನು, ಮುಖ ತೊಳ್ಕೊಳ್ಳೋದು ಸರಿ. ಆದರೆ ಅದಕ್ಕಿಂತ ಮುಂಚೆ ನೀವು ಹೆಡ್ ಬ್ಯಾಂಡ್ ಹಾಕೋಬೇಕು ಕೂದಲು ಹಿಂದೆ ತಳ್ಳಕ್ಕೆ. ಸೊ ಈ ಹೆಡ್ ಬ್ಯಾಂಡ್ ತಗೊಂಡೆ ಬ್ಲೂ ಕಲರ್ ಅಲ್ಲಿ. ನನಗೆ ಇದು ತುಂಬಾ ಇಷ್ಟ ಆಯ್ತು, ಯಾಕಂದ್ರೆ ನನ್ ಮುಂಚೆ ಇದ್ದಿದ್ದು ಹೆಡ್ ಬ್ಯಾಂಡ್ ಲೈಕ್ ತುಂಬಾ ತಿಕ್ಕಿತ್ತು, ಮತ್ತೆ ಬೋನು ತುಂಬಾ ದಪ್ಪ ಆಯ್ತು. ಸೊ ತಲೆ ಮೇಲೆ ಹಾಕೊಂಡ್ರೆ ಒಂದು ಇಷ್ಟಪ್ಪ ಹೆಲ್ಮೆಟ್ ತರ ಕಾಣಿಸೋದು. ಸೊ ಇದು ತಗೊಂಡೆ. ಮತ್ತೆ ಇದು ಸ್ವಲ್ಪ ಚಿಕ್ಕದಾಗಿದೆ, ಅಂದ್ರೆ ಹಿಂಗೆ ಹಾಕೋಬೇಕಾದ್ರೆ ನಿಮ್ ತಲೆಗೆ ಹಿಂಗೆ ಫಿಟ್ ಮಾಡ್ಕೋಬೇಕು. ಇದು ಹಿಂಗೆ ಹಾಕೊಂಡ್ರೆ ನೆನಪಾಗುತ್ತೆ ನನಗೆ, ಈ ವಾಟರ್ ಮೆಲನ್ ಮೇಲೆ ಹಿಂಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾರೆ, ಅದ್ರ ಮೇಲೆ ಫೌಂಡೇಶನ್ ಹಾಕ್ಬಿಟ್ಟು ಕನ್ಸೀಲರ್ ಹಾಕಿ ಫುಲ್ ಮುಖ ಮಾಡೋದು, ಆ ಥರ ನೆನಪಾಗುತ್ತೆ. ಅದೇ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಹಾಕೊಂಡು ತೋರಿಸ್ತೀನಿ ನಿಮಗೆ, ಹಿಂಗೆ ಕಾಣಿಸುತ್ತೆ. ಆದರೆ ನನಗೆ ಬೋ ಆನೆಸ್ಟ್ಲಿ ಇಷ್ಟ ಇಲ್ಲ, ನನ್ನ ಮೇಲೆ ಫುಲ್ ಪ್ಲೇನ್ ಆಗಿರಬೇಕು. ಸೊ ನೀವು ನಂತರನೇ ಆದರೆ ಹಿಂಗೆ ಸುಮ್ಮನೆ ತಿರುಗಿ ಹಾಕ್ಬಿಟ್ಟು ಹಿಂಗೆ ಹಾಕೋಬಹುದು. ಕೂದಲು ನೀಟಾಗಿ ಹಿಂದೆ ಹಿಡ್ಕೊಳುತ್ತೆ, ಮತ್ತು ತುಂಬಾ ಟೈಟ್ ಏನಿಲ್ಲ, ತಲೆ ಮೇಲೆ ಹಿಂಗೆ ಅಂಕಿ ಹಿಡ್ಕೊಳುತ್ತೆ ಅನ್ನೋದೇನಿಲ್ಲ. ಚೆನ್ನಾಗಿದೆ ಇದು, ನನಗೆ ತುಂಬಾ ಇಷ್ಟ ಆಯ್ತು, ಮತ್ತು ಸಾಫ್ಟ್ ಆಗಿದೆ. ಸೊ ನೆಕ್ಸ್ಟ್ ಮೇಕಪ್ ವೈಪ್ಸ್ ಅಥವಾ ಕಾಟನ್ ಸ್ವಾಬ್ಸ್. ಇದು 100 ಯೂನಿಟ್ಸ್ ಇದೆ, ಅಂದರೆ 100 ನಂಬರ್ಸ್ ಇದೆ. 79 ರೂಪೀಸ್. ನಂಗೆ ತುಂಬ ಅಫೋರ್ಡಬಲ್ ಅನಿಸ್ತು, ಅದಕ್ಕೆ ಇದನ್ನು ತಗೊಂಡೆ. ಆಮೇಲೆ ಜುಡಿಯೋದು ಸೆಟ್ಟಿಂಗ್ ಸ್ಪ್ರೇ ಗ್ಲೋ ಅಪ್, ಮತ್ತು ವಿಟಮಿನ್ ಸಿ, ಹೈಲುರಾನಿಕ್ ಆಸಿಡ್, ಪ್ರೈಮರ್ ಆ್ಯಂಡ್ ಸೆಟ್ಟಿಂಗ್ ಮಿಸ್ಟ್. ಪ್ರೈಮರ್ ಮತ್ತು ಸೆಟ್ಟಿಂಗ್ ಮಿಸ್ಟ್ ಆಗಿ ಎರಡಕ್ಕೂ ಬಳಸ್ಬೋದು. ವಾವ್. ಸೊ ಇದು ನಾನು ಈಗಷ್ಟೇ ಅಂದರೆ ಇವಾಗ ಸ್ವಲ್ಪ ಹೊತ್ತಿಂದ ತಂದಿದ್ದು. ಮೇಕಪ್ ಹಾಕಿದಾಗ ಹೆಂಗೆ ಕುತ್ಕೊಳ್ತೆ ಏನು ಅಂತ ನನಗೇನು ಐಡಿಯಾ ಇಲ್ಲ. ಸೊ ನೆಕ್ಸ್ಟ್ ಟೈಮ್ ಯೂಸ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ. ಸೊ ನಮ್ಮ ವಿಡಿಯೋ ಯಾವಾಗಲೂ ಅಪ್ಡೇಟೆಡ್ ಆಗಿರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವೀಡಿಯೋಸ್ನ ಅವಾಗ ನೋಡ್ತಾ ಇರಿ. ಸೊ ನಾನು ಇದ್ರದ್ದು ರಿವ್ಯೂ ಅವಾಗ ಕೊಡ್ತೀನಿ. ಮತ್ತು ಇದು ಪರ್ಫ್ಯೂಮ್ ಲೀಬ್ರಾ ಅಂತ ಬರೆದಿದೆ. ಇದು ಯಾಕೆ ತಗೊಂಡೆ ಅಂದರೆ ನನ್ನ ಸ್ಟಾರ್ ಸೈನ್ ಲೀಬ್ರಾ, ಅಂದರೆ ಇಂಡಿಯನ್ ಜೋಡಿಯಾಕ್ ಪ್ರಕಾರ ನಾನು ಲೀಬ್ರಾ, ತುಲಾ ರಾಶಿ. ಅದಕ್ಕೆ ಇದನ್ನು ತಗೊಂಡೆ ಇತ್ತು ಅಂದ್ಬಿಟ್ಟು. ಅಲ್ಲಿ ಇನ್ನ ಅಕ್ವೇರಿಯಸ್, ಕ್ಯಾಪ್ರಿಕಾನ್, ಸ್ಕಾರ್ಪಿಯೋ, ಲಿಯೋ ಅದೆಲ್ಲ ಇತ್ತು. ಅಲ್ಲಿ ಪರ್ಫ್ಯೂಮ್ಸ್ ತುಂಬಾ ಚೆನ್ನಾಗಿದೆ, ನಂಗೆ ಸೆಂಟ್ಸ್ ತುಂಬಾ ಇಷ್ಟ. ಅರೆ ಒಂದೊಂದು ನೋಡ್ಕೊಂಡು ತಗೋಬೇಕು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಸೆಂಟ್ಸ್ ಇತ್ತು, ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಾನು ಇವಾಗ ಕರೆಂಟ್ಲಿ ಯೂಸ್ ಮಾಡ್ತಿರೋ ಪರ್ಫ್ಯೂಮ್ಸೂ ಜುಡಿಯೋದೆ. ಮತ್ತೆ ಇದು ತುಂಬಾ ಸ್ವೀಟ್ ಸ್ಮೆಲ್ ಇದೆ ಇದಕ್ಕೆ. ಇದು ಪ್ಯಾಕೇಜಿಂಗ್ ಅಷ್ಟೇ ತುಂಬಾ ಕ್ಯೂಟ್ ಆಗಿದೆ. ಇಲ್ಲಿ ನೋಡ್ತಿರ್ಬೋದು ಲೀಬ್ರಾದ ಸಿಂಬಲ್ ಹಾಕಿದ್ದಾರೆ, ಇಲ್ಲಿ ಫುಲ್ ಲೀಬ್ರಾ ಅಂತ ಕೊಡ್ತಿದ್ದಾರೆ. ಎಷ್ಟು ಕ್ಯೂಟ್ ಆಗಿದೆ. ಮತ್ತೆ ಕ್ಯಾರಿ ಸೈಜ್ ಪರ್ಫ್ಯೂಮ್ ಇಷ್ಟೇ ಇದೆ, ಸಕ್ಕತ್ತಾಗಿದೆ. ಮತ್ತೆ ಬೇರೆ ಬೇರೆ ಪರ್ಫ್ಯೂಮ್ಸ್ ಇದಾವೆ ಕಲರ್ಸ್ ಅಲ್ಲಿ. ಆಮೇಲೆ ಇದು 79 ರೂಪೀಸ್, ತುಂಬಾ ಅಫೋರ್ಡಬಲ್ ಇದೆ. 79 ರೂಪೀಸ್ಗೆ ಈ ತರ ಪರ್ಫ್ಯೂಮ್. ಬೇರೆ ಕಡೆ ಎಲ್ಲ ಮಿನಿ ಪರ್ಫ್ಯೂಮ್ಸ್ ಜಾಸ್ತಿ ಎಕ್ಸ್ಪೆನ್ಸಿವ್ ಇರ್ತವೆ. ಸೊ ಇದು ನಂಗೆ ತುಂಬಾ ಇಷ್ಟ. ಮತ್ತೆ ಸ್ಮೆಲ್ ತುಂಬಾ ಸ್ವೀಟ್ ಸ್ಮೆಲ್ ಇದೆ, ತುಂಬಾ ಫೆಮಿನಿನ್ ಆಗಿದೆ ಸ್ಮೆಲ್, ತುಂಬಾ ಗರ್ಲಿ ಆಗಿದೆ. ಸೊ ನೀವು ಇದನ್ನ ತಗೊಳಂಗಿದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಸ್ಮೆಲ್. ಯಾರ್ಯಾರು ಲೀಬ್ರಾ ಅಥವಾ ತುಳಾ ರಾಶಿನ ನಮ್ಮ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೊ ನೆಕ್ಸ್ಟ್ ನೇಲ್ ಪಾಲಿಶ್. ನಾನು ಈಗ 2 ನೇಲ್ ಪಾಲಿಶ್ ತಗೊಂಡೆ. ಅಲ್ಲಿ ತುಂಬಾ ನೇಲ್ ಪಾಲಿಶ್ ಕಲರ್ ಇದ್ದಾವೆ, ಆದರೆ ಕರೆಂಟ್ಲಿ ನನ್ನ ಹತ್ರ ಬೇಕಾದಷ್ಟಿದ್ದು. ನನಗೆ ಗ್ಲಿಟರ್ ನೇಲ್ ಪಾಲಿಶ್ ಜಾಸ್ತಿ ಇಷ್ಟ. ಸೊ ನಾನು ಇವು 2 ತಗೊಂಡೆ. ನಾನು ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಇದು ಜಾಸ್ತಿ ಇಷ್ಟ ಆಯ್ತು, ಯಾಕಂದ್ರೆ ಇದು ತುಂಬಾ ಗ್ಲಿಟರ್ ಕೊಡುತ್ತೆ. ಒಂದ್ ಸರಿ ಹಿಂಗೆ ಹಾಕ್ಬಿಟ್ಟು ಫುಲ್ ಗ್ಲಿಟರ್ ಆಗಿರುತ್ತೆ. ಅಂದ್ರೆ ಇದನ್ನೇ ಒಂದು ನೇಲ್ ಪಾಲಿಶ್ ಹಾಕೋಬಹುದು, ಕೆಳಗಡೆ ಒಂದು ಬೇಸ್ ಕಲರ್ ಇರಬೇಕು, ಇನ್ ಮೇಲೆ ಹಾಕ್ಬೇಕು ಅನ್ನೋದೇನಿಲ್ಲ. ಸೊ ಇದು ನಂಗೆ ಯೂಸ್ ಮಾಡ್ಬೋದು. ಇದು ಈಗ ಕಾಪರ್ ಶೇಡ್ ಅಲ್ಲಿ ಇದೆ, ಇದು ನೋಡ್ತಾ ಇರ್ಬೋದು ಕಾಪರ್ ಶೇಡ್. ಮತ್ತೆ ಪ್ಯಾಕೇಜಿಂಗ್ ಒಂದ್ ಸ್ವಲ್ಪ ಚಿಕ್ಕದು. ಇದು 79 ರೂಪೀಸ್, ಆದ್ರೆ ವರ್ತ್ ಇತ್ತು ಅನ್ಸ್ತು ನನಗೆ. ಇದು ಸ್ವಲ್ಪ ವರ್ತ್ ಇಲ್ಲ ಅನ್ನಿಸ್ತು. ಅಂದ್ರೆ ನೀವೇನಾದ್ರು ಇದು ಬರೀ ನೇಲ್ ಪಾಲಿಶ್ ಹಾಕೋತೀನಿ ಅಂದ್ರೆ ಅದು ಸೂಟ್ ಆಗಲ್ಲ. ಯಾವ್ದಾದ್ರು ಕೆಳಗಡೆ ಬೇಸ್ ಕಲರ್ ಇರಬೇಕು, ಅದಾದ್ಮೇಲೆ ನೀವು ಇದನ್ನ ಹಾಕೋಬಹುದು. ಇದನ್ನ ಏನ್ ಕಲರ್ ಅಂತ ಕರೀಲಿ ಅಂತ ನನ್ಗೆ ಗೊತ್ತಿಲ್ಲ, ಯೂನಿಕಾರ್ನ್ ಕಲರ್ ಅಂತ ಕರಿತೀನಿ. ಇದು ನೋಡೋದು ಯೂನಿಕಾರ್ನ್ ನೆನಪಾಗುತ್ತೆ ನನಗೆ. ಹಾಕೊಂಡ್ರೆ ಗ್ಲಿಟರ್ ತುಂಬಾ ಕಮ್ಮಿ ಬರುತ್ತೆ, ಕ್ಲಿಯರ್ ನೇಲ್ ಪಾಲಿಶ್ ಜಾಸ್ತಿ ಬರುತ್ತೆ. ಸೊ ನೀವು ಯಾವ್ದಾದ್ರು ಬ್ಲ್ಯಾಕ್ ಅಥವಾ ಯಾವ್ದು ಬೇರೆ ಕಲರ್ ಹಾಕೊಂಡು ಇದು ಮೇಲೆ ಗ್ಲಿಟರ್ ಬೇಕು ಅಂದ್ರೆ ಈ ತರ ನೇಲ್ ಪಾಲಿಶ್ ಚೆನ್ನಾಗಿ ಸೂಟ್ ಆಗುತ್ತೆ.
ಇದನ್ನ ಒಂದು ನೇಲ್ ಪಾಲಿಶ್ ಅಲೋನ್ ಆಗ ಹಾಕೋಬಹುದು ಬೇಸ್ ಕೋಟ್ ಆಗಿ, ಅಷ್ಟು ಚೆನ್ನಾಗಿದೆ. ಸೊ ಇವೆರಡು. ಮತ್ತೆ ಇದು ಐ ಶೈನ್, ನಾನು ಇನ್ನೊಬ್ರು ಮಾಡಿದ್ರು ವಿಡಿಯೋ, ಅವರು ಅದರಲ್ಲಿ ಹೇಳಿದ್ರು ಇದನ್ನ ತಗೊಳ್ಳಿ ತುಂಬಾ ವರ್ತ್ ಇದೆ ಅಂತ. ಆನೆಸ್ಟ್ಲಿ ಇದು ಆಕ್ಚುಲಿ ವರ್ತ್ ಇದೆ, ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಕಾಪರ್ ಕಲರ್, ಕಾಪರ್ ಶೇಡ್ ಕೊಡುತ್ತೆ. ಆಮೇಲೆ ಹಿಂಗ್ ನೋಡ್ಬೋದು ವಾಂಡಲ್ ಬರುತ್ತೆ, ಇಷ್ಟು ಚಿಕ್ಕ ಟ್ಯೂಬ್. ಇದು 199. ಮತ್ತೆ ಇಲ್ಲಿ ಕೈ ಮೇಲೆ ಸ್ವಾಚ್ ಮಾಡಿ ತೋರಿಸ್ತೀನಿ. ಹಿಂಗ ಹಾಕೊಂಡ್ರೆ ಇಲ್ಲಿ ನೋಡ್ತಿರ್ಬೋದು ಪಿಗ್ಮೆಂಟ್ ತುಂಬಾ ಚೆನ್ನಾಗಿದೆ, ಮತ್ತೆ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ, ಹಿಂಗೆ ಫಿಂಗರ್ ಅಲ್ಲಿ ಬ್ಲೆಂಡ್ ಮಾಡ್ಬಿಡ್ಬೋದು. ಮತ್ತೆ ಪಿಗ್ಮೆಂಟ್ ಹೇಳ್ಬೇಕಂದ್ರೆ ಆವ್ರೇಜ್ ಆಗಿದೆ, ಚೆನ್ನಾಗಿದೆ. ಅಂದ್ರೆ ತುಂಬಾ ಲೈಟ್ ಆಗಿಲ್ಲ, ಆವ್ರೇಜ್ ಪಿಗ್ಮೆಂಟ್ ಇದೆ. ಮತ್ತೆ ವಾಟರ್ ಪ್ರೂಫ್ ಇಲ್ಲ. ಇದು ನೀರ್ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹಿಂಗ್ ಉಜ್ಜಿಬಿಟ್ರೆ, ಕೈನ ಉಜ್ಜಿಬಿಟ್ರೆ ಅದು ಆರಾಮ್, ಕೈ ಎಲ್ಲ ಕಣ್ಣನ್ನು ಉಜ್ಕೊಬಿಟ್ರೆ ಅದು ಆರಾಮ್ಸೆ ಉಂಟಾಗುತ್ತೆ. ಸೊ ಅದೊಂದು ಡ್ರಾಬ್ಯಾಕ್ ಅಷ್ಟೇ. ಅದನ್ನ ಬಿಟ್ರೆ ಇದು ತುಂಬಾ ಚೆನ್ನಾಗಿದೆ ಕಲರ್. ಸ್ಮೋಕಿ ಐ ಮಾಡ್ಕೊಂಡೆ ಇದು ಒಂದ್ ಸ್ವಲ್ಪ ಲಿಡ್ ಮೇಲೆ ಒಂದ್ ಸ್ವಲ್ಪ ಶಿಮರ್ ಕೊಡೋಣ, ಇಲ್ಲಾಂದ್ರೆ ಇಲ್ಲಿ ಕಾರ್ನರ್ ಅಲ್ಲಿ, ಇಲ್ಲಾಂದ್ರೆ ಇಲ್ಲಿ ಕಣ್ ಕೆಳಗಡೆ ಶಿಮರ್ ಕೊಡ್ಬೇಕಂದ್ರೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಮತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಫೋಲಿಯೇಟಿಂಗ್ ಟೋನರ್ ಪ್ಯಾಡ್. ನಾನು ಟೋನರ್ ಪ್ಯಾಡ್ಸ್ ಕೇಳಿದೀನಿ ಸರಿ, ಎಕ್ಸ್ಫೋಲಿಯೆಂಟ್ಸ್ ಕೇಳಿದೀನಿ, ಅದೇ ಟೋನರ್ ಎಕ್ಸ್ಫೋಲಿಯೇಟಿಂಗ್ ಟೋನರ್ ಪ್ಯಾಡ್ ನಾನು ಕೇಳಿಲ್ಲ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ತಗೊಂಡೆ. ಸೊ ಪೆಪ್ಟೈಡ್ ಅಂಡ್ ಗ್ಲೈಕಾಲಿಕ್ ಆಸಿಡ್ ಇವೆರಡು ನೋನ್ ಫಾರ್ ಎಕ್ಸ್ಫೋಲಿಯೇಟಿಂಗ್ ಏಜೆಂಟ್ಸ್. ಸೊ ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ತಗೊಂಡೆ. 20 ಯೂನಿಟ್ಸ್ 79 rupees ಅನ್ಸುತ್ತೆ. 79 rupees. ಇದನ್ನ ಯೂಸ್ ಮಾಡಿಲ್ಲ, ಯೂಸ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೆ ನಮ್ಮ ಚಾನಲ್ನ ಅವಾಗ ವಿಸಿಟ್ ಮಾಡ್ತಾ ಇದ್ದೀನಿ. ಮತ್ತೆ ಆಮೇಲೆ ಮಸ್ಕಾರ, ಇದು ಟ್ರಾವೆಲ್ ಸೈಜ್, ಟ್ರಾವೆಲ್ ಮಾಡ್ತಿದ್ರೆ ಅದಕ್ಕೆಲ್ಲ, ಅಂದ್ರೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದ್ರ ಒಂದ್ ಸ್ವಲ್ಪ ದೊಡ್ಡ ಮಸ್ಕಾರ ಬೇಕು, ತುಂಬಾ ಚಿಕ್ಕದು ನಮ್ಗೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ರೆ ಇದು ಚೆನ್ನಾಗೈತೆ. ಇಷ್ಟೇ ಇದೆ, ಇಲ್ಲಿ ಇಷ್ಟಿದೆ, ಚೆನ್ನಾಗಿದೆ. ಮತ್ತೆ ಲ್ಯಾಶಸ್ಗೆ ಒಂಥರ ಈ ಸಾಫ್ಟ್ ಗ್ಲಾಮ್ಗೆ ನಿಮ್ಗೆ ತುಂಬಾ ಬೋಲ್ಡ್ ಲ್ಯಾಶಸ್ ಬೇಡ, ಒಂದ್ ಸ್ವಲ್ಪ ಮಿನಿಮಲ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಈ ತರ ಯೂಸ್ ಮಾಡ್ಬೋದು. ಡೈಲಿ ವೇರ್ ತುಂಬಾ ಚೆನ್ನಾಗಿದೆ. ಸೊ ಇದನ್ನ ಹಾಕೊಂಡಾಗ ಲ್ಯಾಶಸ್ ಉದ್ದ ಕಾಣಿಸೋಕ್ಕಿಂತ ತುಂಬಾ ಥಿಕ್ ಅಂಡ್ ನ್ಯಾಚುರಲ್ ಆಗಿ ಕಾಣಿಸುತ್ತೆ. ನಿಮ್ಗೆ ಹಾಕೊಂಡು ತೋರಿಸ್ತೀನಿ. ಫಸ್ಟ್ ಐ ಲ್ಯಾಶ್ ಕರ್ಲ್ ಮಾಡ್ಕೊಳ್ತೀನಿ. ಸೊ ಹಿಂಗೆ ಕರ್ಲ್ ಮಾಡ್ಕೊಂಡಿದೀನಿ. ಇವಾಗ ಇಲ್ಲಿ ಮಸ್ಕಾರ ಹಾಕೊಂಡು ತೋರಿಸ್ತೀನಿ ನಿಮ್ಗೆ ಹೇಗಿದೆ ಅಂತ. ಇದ್ರ ವಾಂಡ್ ತುಂಬಾ ಯುನೀಕ್ ಆಗಿದೆ, ನೋಡ್ತಿರ್ಬೋದು ಈ ತರ ಹಿಂಗೆ 8 ತರ ಇದೆ ಶೇಪ್ ಇದ್ರದ್ದು. ಸೊ ನಿಮಗೆ ಥಿಕ್ ಲ್ಯಾಶಸ್ ಬೇಕು ಅಂದರೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಗೆ ಕಾಣಿಸ್ತಿದೆಯಲ್ಲೂ ಗೊತ್ತಿಲ್ಲ, ಅದನ್ನ ನೋಡ್ತಿರ್ಬೋದು. ಲ್ಯಾಶಸ್ ಅಷ್ಟೊಂದು ಲೆಂತ್ ಕಾಣಿಸ್ತಲ್ಲ, ಆದರೆ ಉದ್ದ ಕಾಣಿಸ್ತಿಲ್ಲ ಅನ್ನೋ ಥಿಕ್ನೆಸ್ ಇದೆ. ನನಗದು ತುಂಬ ಇಷ್ಟ ಆಯಿತು. ಈ ಲ್ಯಾಶಸ್ ಕಂಪೇರ್ ಮಾಡಿದ್ರೆ ಇದು ಆಲ್ರೆಡಿ ತುಂಡ ಇದೆ, ಸೊ ಅದೇ ಹೇಳೋದೇನೂ ಇಲ್ಲ. ಆದರೆ ಥಿಕ್ನೆಸ್ ಅಬ್ಸರ್ವ್ ಮಾಡ್ತಿರ್ಬೋದು, ಇದು ತುಂಬ ಥಿಕ್ಕಾಗಿ ಕಾಣಿಸ್ತಿದೆ. ನೀವು ಐಲೈನರ್ ಹಾಕೊಳ್ಳಿಲ್ಲ ಅಂದ್ರೂ ಸರಿ ಹೋಗುತ್ತೆ, ಆ ಥರ ಇದೆ. ಸೊ ನೆಕ್ಸ್ಟ್ ಐ ಮಾಸ್ಕ್. ಇದು ಐ ಮಾಸ್ಕ್ ತಗೊಂಡೆ. ಶೀಟ್ ಮಾಸ್ಕ್ ನೋಡಿದ್ದೀನಿ, ಆದರೆ ಐ ಮಾಸ್ಕ್ ಫಸ್ಟ್ ಟೈಮ್ ನಾನು ಜುಡಿಯೋಲ್ಲಿ ನೋಡ್ತಾ ಇರೋದು. ಚಿಲ್ ಡೌನ್ ಅಂಡರ್ ಐ ಪ್ಯಾಚ್ ಅಂತ. ಸೊ ಇದು 49 rupees. ಮತ್ತು 10 pieces, ಎರಡು 10 pieces ಇದ್ದಾವೆ. ತುಂಬ ಇದು ಚೆನ್ನಾಗಿದೆ. ಮತ್ತು ಒಳಗಡೆ ನಾನಿನ್ನ ಬಳಸಿಲ್ಲ, ಇದನ್ನು ಬಳಸಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಆದರೆ ಇದು ನೋಡೋಕ್ಕೆ ಶೀಟ್ ಮಾಸ್ಕ್ ಮೆಟೀರಿಯಲ್ ಹೆಂಗಿರುತ್ತೋ ಅದೇ ಥರ ಇದೆ, ಜೆಲಿ ಥರ ಇಲ್ಲ, ಬೇರೆಯವ್ರು ತೋರಿಸ್ದಂಗೆ. ಸೊ ಅಷ್ಟೇ. ಇವಾಗ ಫೈನಲಿ ಬಿಟ್ಟಿಲ್ಲ. ಸೊ ಫೈನಲಿ ನಾನು ಯಾವ ಸ್ಟೋರ್ಗೆ ಹೋದ್ರೂ ಇದನ್ನು ಬಿಟ್ಬಿಟ್ಟು ಬರೋದ. ಲಿಪ್ ಗ್ಲಾಸ್, 2 ಲಿಪ್ ಗ್ಲಾಸ್. ಇದು ಜೆಲಿ ಬಾಂಬ್ ಚೆರಿ ಜೆಲಿ ಅನ್ನೋ ಶೇಡಲ್ಲಿ, ಮತ್ತು ಇದು ಲಿಪ್ ಗ್ಲಾಸ್ ಲೈಟ್ ಕ್ರಿಸ್ಟಲ್ ಅನ್ನೋ ಶೇಡಲ್ಲಿ. ತುಂಬ ಡಿಫ್ರೆಂಟ್ ಲಿಪ್ ಗ್ಲಾಸಸ್. ಇದು ಹೇಗಂದರೆ
ತುಂಬ ಲೈಟ್ ಗ್ಲಾಸ್ ಇದೆ ಇದಕ್ಕೆ. ನಾನು ಅಪ್ಲೈ ಮಾಡಿ ನೋಡಿದಾಗ ತುಂಬ ಲೈಟ್ ಗ್ಲಾಸ್ ಇದೆ, ನ್ಯಾಚುರಲ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನೀವು ತುಂಬ ಬೋಲ್ಡ್ ಲಿಪ್ ಹಾಕೊಂಡಿದ್ರೆ ಒಂಚೂರು ಗ್ಲಾಸ್ ಬೇಕು, ತುಂಬ ಬ್ರೈಟ್ ಆಗಿರಬಾರ್ದು. ಸೊ ಆಬ್ವಿಯಸ್ಲಿ ಬೋಲ್ಡ್ ಲಿಪ್ ಹಾಕೊಂಡಿದ್ರೆ ಬ್ರೈಟ್ ಇರುತ್ತೆ, ಸ್ವಲ್ಪ ಬ್ರೈಟ್ ಇದು ಗ್ಲಾಸ್ ಬೇಕು ಅಂದರೆ ಈ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನೋಡ್ತಿರ್ಬೋದು ಲೈಟ್ ಪಿಂಕ್, ಇದರಲ್ಲಿ ತುಂಬ ಟೈನಿ ಗ್ಲಿಟರ್ಸ್ ಇದಾವೆ, ನಿಮ್ಗೆ ಕಾಣಿಸ್ತಿದೆಯೋ ಎಲ್ಲೋ ಗೊತ್ತಿಲ್ಲ, ಆದರೆ ಹತ್ರದಿಂದ ನೋಡಿದಾಗ ಕಾಣಿಸುತ್ತೆ. ಮತ್ತು ಜೆಲಿ ಬಾಮ್ ಇದು ಲಿಪ್ ಗ್ಲಾಸೇ. ಇದು ಕಲರ್ ಅಷ್ಟೊಂದು ಕೊಡಲ್ಲ, ಅದೇ ಗ್ಲಾಸ್ ಸಕ್ಕತ್ತಾಗಿದೆ. ಗ್ಲಾಸ್ ಎಷ್ಟು ಬ್ರೈಟ್ ಆಗಿದೆ ಅಂದರೆ ನೀವು ಪಿಗ್ಮೆಂಟೆಡ್ ಲಿಪ್ಸ್ ಇದು ಬರೀ ಇದನ್ನ ಗ್ಲಾಸ್ನ ಹಾಕೊಂಡು ಹೊಂಟೋದ್ರೆ ಸಕ್ಕತ್ತಾಗಿ ಕಾಣಿಸ್ತಿರುತ್ತೆ. ಇದು ತುಂಬ ಮುಖಕ್ಕೆ ಹೊಡೆದಂಗೆ ಇದೆ ಅಂತ ಹೇಳ್ಬೋದು ಲಿಪ್ ಗ್ಲಾಸ್. ಸೊ ಇವೆರಡರದ್ದು ಪ್ರೈಸ್ 149, ಆದರೆ ನಮ್ಗೆ ಡಿಸ್ಕೌಂಟ್ ಹೋಗಿ 126 ಕೊಟ್ಟಿದ್ದಾರೆ. ಮತ್ತು ಇದು 6 ml ಮತ್ತು 5 ml ಇದೆ ಈ ಲಿಪ್ ಗ್ಲಾಸಸ್. ಆ್ಯಕ್ಚುಲಿ ಇವೆರಡು ತುಂಬ ಡಿಫ್ರೆಂಟ್ ಆಗಿದ್ದಾವೆ, ಮತ್ತು ಸೈಜಸ್ ಅಷ್ಟೇ. ಪ್ಯಾಕೇಜಿಂಗಲ್ಲಿ ನೋಡ್ತಿರ್ಬೋದು, ಇಲ್ಲಿ ತುಂಬ ವೈಡ್ ಇದೆ, ಇದು ತುಂಬ ಸಣ್ಣ ಇದೆ, ಆದರೆ ಇದು ಉದ್ದ ಇದೆ, ಆದರೆ ಇದು ದಪ್ಪ ಇದೆ. ಸೊ ಇದೊಂದು ಸ್ವಲ್ಪ ಚಿಕ್ಕ ಚಿಕ್ಕ ಬ್ಯಾಗಲ್ಲಿ ಫಿಟ್ ಆಗೋಕ್ಕೆ ಚೆನ್ನಾಗಿದೆ, ಆದರೆ ಇದು ಅಷ್ಟೊಂದಿಲ್ಲ. ಅಂದರೆ ಟ್ರಾವೆಲ್ ಫ್ರೆಂಡ್ಲಿ ಪಾಕೆಟಲ್ಲಿ ಇಟ್ಕೊಂಡು ಓಡೋ ಥರ ಇಲ್ಲ, ಅಂದರೆ ತುಂಬ ಚೆನ್ನಾಗಿದೆ ಎರಡು ಗ್ಲಾಸ್. ಸೊ ನಾನು ಇವಾಗ ನಿಮಗೆ ಇದನ್ನು ಸ್ವಾಚ್ ಮಾಡ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ನಾವು ಲೈಟ್ ಕ್ರಿಸ್ಟಲ್ನ ಟ್ರೈ ಮಾಡ್ತಿದ್ವಿ. ಅರ್ಧ ಲೈಟ್ ಕ್ರಿಸ್ಟಲ್ ಮತ್ತು ಅರ್ಧ ಜೆಲಿ ಬಾಮ್ನ ಮಾಡಿ ತೋರಿಸ್ತೀನಿ ನಿಮಗೆ, ಮತ್ತು ನೀವೇ ಡಿಫ್ರೆನ್ಸ್ ಹೇಳ್ಬೋದು. ಸೊ ಇವಾಗ ಲಿಪ್ ಗ್ಲಾಸ್ ಹಾಕೊಂಡೆ ಲೈಟ್ ಕ್ರಿಸ್ಟಲ್ನ. ಆಗಲೇ ಈ ಸೈಡ್ ಲಿಪ್ಸ್ ತುಂಬ ಪ್ಲಂಪಾಗಿ ಕಾಣಿಸ್ತಿದೆ, ಅಂದರೆ ಬರ್ನಿಂಗ್ ಸೆನ್ಸೇಷನ್ ಏನೂ ಇಲ್ಲ, ಲಿಪ್ ಪ್ಲಂಪರ್ ಥರ, ಆದರೆ ಪ್ಲಂಪಾಗಿ ಕಾಣಿಸ್ತಿದೆ. ಅದು ನ್ಯಾಚುರಲಿ ನನಗೂ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಮತ್ತು ಇವಾಗ ಜೆಲಿ ಬಾಮ್ನ ಹಾಕೊಂಡು ತೋರಿಸ್ತೀನಿ. ಇದು ಪ್ಯಾಕೇಜಿಂಗ್ ಎಷ್ಟು ಕ್ಯೂಟ್ ಆಗಿದೆ, ನನಗೆ ತುಂಬ ಇಷ್ಟ ಆಯಿತು. ಈ ಥರ ಇದೆ, ಈ ವಾಂಡ್ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ. ಆದರೆ ಈ ಥರ ಪ್ಯಾಕೇಜಿಂಗ್ ಮಾಡಿ ಇದು ಮಾಡಿ ಸಿಗೋವಂಥ ಐಟಮ್ಸ್ ಇಲ್ಲ, ಅಷ್ಟೊಂದು ಇಲ್ಲ ಇದು, ಅಂದರೆ ಇಂಡಿಯನ್ ಬ್ರ್ಯಾಂಡ್ಸಲ್ಲಿ. ಸೊ ನೀವು ಡಿಫ್ರೆನ್ಸ್ ನೋಡ್ತಾ ಇರ್ಬೋದು, ಇಲ್ಲಿ ಒಂಚೂರು ಪಿಗ್ಮೆಂಟ್ ಇದೆ, ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿರಲಿಲ್ಲ ಇದು ಒಂದನ್ನೇ ಹಾಕೊಂಡು ನೋಡಿದಾಗ. ಸೊ ಇಲ್ಲೊಂಚೂರು ಪಿಗ್ಮೆಂಟ್ ಇದೆ, ಇಲ್ಲಿ ಅಷ್ಟೊಂದು ಇಲ್ಲ, ಕ್ಲಿಯರ್ ಗ್ಲಾಸ್ ಥರ ಕಾಣಿಸುತ್ತೆ. ಹಾಗೂ ಇದು ಇಲ್ಲಿ ಪ್ಲಂಪಾಗಿ ಕಾಣಿಸುತ್ತೆ, ತುಟಿ ಒಂದು ಸ್ವಲ್ಪ ದಪ್ಪ ಕಾಣಿಸುತ್ತೆ, ಪ್ಲಂಪಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಸಣ್ಣ ತುಟಿ ಇದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆ ಇದು ಗ್ಲಾಸಿಯಾಗಿ ಕಾಣಿಸುತ್ತೆ, ತುಂಬ ಬ್ರೈಟಾಗಿ ಕಾಣಿಸುತ್ತೆ ಪ್ಲಂಪ್ಗಿಂತ. ಸೊ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ನಂಗೆ ಆನೆಸ್ಟ್ಲಿ ಗೊತ್ತಿಲ್ಲ, ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಕ್ಯಾಮ್ರಲ್ಲಿ ಅಂತ. ಅಂದರೆ ಎರಡು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಿದೆ, ಹಾಗೂ ನಂಗೆ ಎರಡು ತುಂಬ ಇಷ್ಟ, ತುಂಬ ಚೆನ್ನಾಗಿ ಲಿಪ್ ಗ್ಲಾಸಸ್ ಟ್ರೈ ಮಾಡಿ ನೋಡಿ. ಸೊ ಇವತ್ತಿಗೆ ಇಷ್ಟೇ. ನೆಕ್ಸ್ಟ್ ಟೈಮ್ ನೀವು ಹೊಸ ವಿಡಿಯೋ ಜೊತೆಲೇ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.